ನೀನು ಅವಳು ಇರೋದನ್ನೇನು ಟೆನ್ಷನ್ ಕೊಡಕ್ಕೆ. ಅವಳು ಆಟ ಬಂದ್ರೆ ಆಟ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅವಳು ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ. ಅಣ್ಣ ನನ್ನ ಫ್ರಿಜ್ಜಲ್ಲಿ ಚಾಕ್ಲೇಟ್ ಇದ್ನಲ್ಲ ಎಲ್ಲನದು? ಅಯ್ಯೋ ಇವಾಗ ತಿನ್ಕೊಂಡ್ಬಿಟ್ಟೆ ಅಂದ್ರೆ ಅದಕ್ಕೂ ಜೋರಾಗಿ ಕಿರ್ಚಾಡ್ತಾರೆ ಇವಳು. ಏನಲ್ಲಿ ಸಿಕ್ತು. ಅದು ಅಮ್ಮ ಕೆಟ್ಟೋಗಿದೆ ಅದಕ್ಕೆ ಬಿಸಾಕು ಅಂತಂದ್ರೆ ಅದಕ್ಕೆ ಬಿಸಾಕ್ಬಿಟ್ಟೆ ನಾನು. ಇವಾಗ ಹೋಗಿ ಅಮ್ಮನ ಕೇಳ್ಕೊಂಬರ್ತೀನಿ. ಸುಳ್ಳು ಅನ್ಬೇಕಲ್ಲ, ಇರುತ್ತೆ ನಿಂಗೆ ಮಾರಿ ಹಬ್ಬ. ಅಯ್ಯೋ ಸಿಗಾಕೊಂಡ್ಬಿಟ್ನಲ್ಲಪ್ಪ ಇವಾಗ. ವರುಣ್ ಏನು ಇವಾಗ ಮಾಡೋದು? ಆ ಚಾಕ್ಲೇಟ್ ನಾನೇ ಕಣ ತಿನ್ಕೊಂಡ್ಬಿಟ್ಟಿರೋದು. ಏನು ಮಾಡೋದು ಇವಾಗ? ಬೇಗ ಬೇಗ ಹೇಳಲು ತಲೆ ಕೆಟ್ಟೋಗ್ತಿದ್ದಳು. ಅಮ್ಮ ಬಂದ್ರೆ ಹೊಡಿತಾರೆ ಕಣ ನನಗೆ. ಏನು ನೀನು ತಿನ್ಕೊಂಡ್ಬಿಟ್ಟಿರೋದು? ಲೋ ಹಂಗಾರೆ ನಿನ್ ಕತೆ ಮುಗೀತು ಇವಾಗ. ನೋಡಿ ಇವಾಗ ತಂಗಿಗೆ ಹೊಡಿಯಲ್ಲ ನಿನ್ನ. ಏನಾದ್ರೂ ಐಡಿಯಾ ಇದ್ರೆ ಯೋಚಿಸ್ಕೊ, ಇಲ್ಲ ಅಂದ್ರೆ ಗೋವಿಂದ ನಿನ್ ಕತೆ. ನಾನಂತೂ ಹೊಂಟೋಯ್ತೀನಿ ಕಪ್ಪ. ಜಂಪು. ಅಯ್ಯೋ ಪ್ರಣೀಲ್, ಚಾಕ್ಲೇಟ್ ತಿನ್ಕೊಂಡ್ಬಿಟ್ಟೇನೋ ನೀನು? ನಾನೇ ಯಾವಾಗಲೂ ಆ ಥರ ಅಂದೆ. ಅಮ್ಮ ಅದು ಹೋದ ಜನ್ಮದಲ್ಲಿ ಅವಳು ನನ್ನ ಚಾಕ್ಲೇಟ್ ತಿನ್ಕೊಂಡ್ಬಿಟ್ಟಿದ್ದಲ್ಲ, ಅದಕ್ಕೆ ನಾನು ಇವಾಗ ತಿನ್ಕೊಂಡ್ಬಿಟ್ಟೆ ಅಮ್ಮ. ನನ್ನ ತಪ್ಪೇನೂ ಇಲ್ಲ ಅಮ್ಮ, ಅವಳೇ ಹೋದ ಜನ್ಮದಲ್ಲಿ ತಿನ್ಕೊಂಡ್ಬಿಟ್ಟಿದ್ದು. ಅಮ್ಮ ನನಗೆ ಚಾಕ್ಲೇಟ್ ಬೇಕು. ನನಗೆ ಗೊತ್ತಿಲ್ಲ, ನನಗೆ ಇವಾಗ ಚಾಕ್ಲೇಟ್ ಬೇಕು. ಇರಲಿ ಬಿಡು, ನಿನಗೆ ಹೊಸ ಚಾಕ್ಲೇಟ್ ತಗೊಡ್ತೀನಿ. ಅದಕ್ಕೇನು ಅಳಕ್ಕೆ ಹೋಗಬೇಡ. ನಿಂಗೆ ಆಗಲೇ 50 ರೂಪಾಯಿ ಅವ್ನು ತಿನ್ಕೊಂಬಿಟ್ರೆ ನಿಂಗೆ 100 ರೂಪಾಯಿ ಚಾಕ್ಲೇಟ್ ತಗೊಬಿಡ್ತೀನಿ ಬಿಡು. ನೋ ಟೆನ್ಷನ್. ಐ 100 ರೂಪಾಯಿ ಚಾಕ್ಲೇಟಾ? ಸರಿ ಸರಿ ಸರಿ, 100 ರೂಪಾಯಿ ಚಾಕ್ಲೇಟ್ ಬೇಕು. ಸರಿ ಸರಿ ಸರಿ. ಏ ಪ್ರಣೀಲ್, ಇವಾಗ ಚಾಕ್ಲೇಟ್ ಯಾಕೆ ತಿನ್ಕೊಂಡು ಹೇಳಿ ಇವಾಗ? ಇಲ್ವಂದ್ರೆ ನಿನ್ನ ಸುಮ್ಮನಿರಪ್ಪ, ಇಲ್ಲಂದ್ರೆ ನಂಗೆ ಹೊಡೆದು ಬಿಡ್ತಾರೆ. ಏನಾದರೂ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡ್ಬೇಕು. ಅಮ್ಮ ಯಾವಾಗಮ್ಮ ನಂದಮ್ಮ ಬರೋದು? ನಂದಮ್ಮವನ್ನ ಟೈಪಿಂಗ್ ಸೇರಿಸಿರಂತೆ. ಟೈಪಿಂಗ್ ಮುಗಿದ್ಮೇಲೆ ಬರ್ತಾರೆ ಬಿಡು. ಜಾತ್ರೆ ಮುಗಿಯೋಕ್ಕಿಂತ ಮುಂಚೆನೇ ಬಂದ್ಬಿಡ್ತಾರೆ ಬಿಡು. ಸರಿ ಅಮ್ಮ, ಸರಿ 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 ಸರಿ. ಸದ್ಯಕ್ಕಪ್ಪ ತಪ್ಪಿಸ್ಕೊಂಡ್ಬಿಟ್ಟೆ.